ಕೆಲಸದಿಂದ ಇವಾಗ ತಾನೇ ಬಂದೆ. ರಾಗಿ ಹಸಿಟ್ಟಂಗೆ ಹಾಕ್ಸ್ಕೊಂಡು ಬಂದ್ಬಿಟ್ಟೆ. ಇವಾಗ ಚಾಕನೂ ಬಟ್ಲು ಎತ್ಕೊಂಡಿದ್ದೀನಿ. ಏನಕ್ಕಂದರೆ ಅಲ್ಲಿ ಜೇನು ಕಟ್ಟಿದೆ, ಜೇನು ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬೆಂಕಿ ಪಟ್ನ ತಗೊಂಬರಕ್ಕೆ ಹೋಗಿದ್ದೀನಿ. ಅಲ್ಲ ಸಾಕಲ್ಲ? ಹಾಂ ಬಾ. ಊಟ ತಗೊಂಡೋಗಿಲ್ಲ. ಇಲ್ಲೈತೆ ಬಾಕ್ಸ್. ಬರ್ತಾರೆ ನೋಡಿಸ್ತೀನಿ. ಜೇನು ತೋರಿಸ. ಆ ಕಡೆಯಿಂದ ಬರೋಲ್ಲ, ಆ ಕಡೆಯಿಂದ ಬಂದು ಆಗಲ್ಲ. ಅಲ್ಕೋ ಒಂದು ಫೋಟೋ. ಈ ಕಡೆ ಬಾಮ್ಮ. ನಾನು ಈ ಕಡೆ ನಿಂತ್ಕೊತೀನಿ ಭಯ. ಅಯ್ಯೇ ಒಂದು ಕಡ್ಡಿಗೆ ಸುತ್ಕೊಂಡ್ಬಿಟ್ಟಿದೆ ಅನ್ಬೇಕು. ಕರಿಗೆ ತಟ್ಟಿಡಿ ಕಜ್ಞಾಗ ಸಿಡ್ರಮ್ಮ ಸಿಡ್ರಮ್ಮ. ಹಾಕೊಂತ ಒಳ್ಳೆಯ ಅಂತ ಮೊನ್ನೆ ಈ ಕಾರ್ ತೊಂದು ಕಿಂದ್ಬಿಟ್ಟು ಅಲ್ಲಿ ಬಂದು ಪೆದ್ದ ಮಾಡಿದಾರೆ. ಏನು ತಿಂಡಿ? ಇದು ಸುಪಿ ಪಕ್ಕ ಅದು ದಾಂತಲ್ಲಿದ ಇಂತೇನಾ ಹಿಂಸೆ ಹಿಡಿಸ್ತಾರೆ. ನಕ್ಕಿದ್ದು ಬಾವುಂಟು ತಡಿ. ನಾವಿಬ್ರು ನೋಡಿದ್ರಲ್ಲ ಅಲ್ಲಿತ್ತು ಮರದಾಗ ಮೇಲೆ. ಮಮ್ಮೆ ಕ್ಯಾಮ್ರಾ ಟರ್ನ್ ಶಿಶಿ ನಿರ್ಪಿಸ ನೋಡಿ ಹಿಂಗೆ ತಿರ್ಸೋದು ಕಲ್ತ್ಕೊಬೇಕು ನಾವು ಮಮ್ಮಿ. ಹಿಂಗೆ ಹಿಂಗೆ ಪಟ್ ಪಟ್ ಅಂತ. ಹಾಂ ಈ ಕೆಡಗಿಂದ ಐಫೋನ್ ಮಮ್ಸ್ ಅದ್ರ నుంచి ಬಂದು ತಿನ್ನಕ್ಕೆ మా బృందాకి ఏమో చేసి
ಈಗಲೇ ಒಂದಿಗೆ ಹಿಂದೆ ಇತ್ತು ಕೋಪ దాంట్లో ర్యాడ్ ఉంది లేదు ర్యాడ్ పోయా దాంట్లో ఏం లేదు పరిస్థితి తినుకోండి ఇచ్చినప్ప ఎంత ఉంది ಜೇನೆಲ್ಲ ತಿಂದಿದ್ದಾಯ್ತು. ಇವಾಗ ನೋಡಿ ನಮ್ಮ ಸಾಯಿ ಎಲ್ಲ ತಿಂದ್ಬಿಟ್ಟು ಒಂದು ಸ್ವಲ್ಪ ಇಕ್ಕಿದ್ದಾನೆ. ಇವರಿಬ್ರು ಕಿತ್ತಾಡ್ಕೊಂಡು ತಿಂತಾಯಿದೆ. ಈ ವರ್ಷ 2 ಸತಿ ತಿಂದಿದ್ದೀವಿ ಜೇನು ಅಲ್ವಾ ಸಾಯಿ? ಈಗ ಎಲ್ಲ ಆಯಿತು. ಇವಾಗ ಮೇವು ತಗೊಬರಕ್ಕೆ ಹೋಗಿದ್ದೀವಿ ಕೋಳಿಗಳಿಗೆ ಫೀಡು. ಹಾಗಾಗಿ ನಾನು ಸಾಯಿ ಇಬ್ಬರು ಹೋಗ್ತಾ ಇದ್ದೀವಿ ತಗೊಬರೋಣ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ಒಂದೊಂದು ಕ್ಲಿಪ್ ಮಾಡ್ಕೊಂಡಿದ್ದೀನಿ. ನೋಡೋಕ್ಕೆಲ್ಲ ಆಶ್ಚರ್ಯ ಚೆನ್ನಾಗಿತ್ತು, ಹಾಗಾಗಿ ಎಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ನೋಡೋದಕ್ಕೆ ಚೆನ್ನಾಗಿತ್ತು, ಮಳೆ ಬರೋಂಗಿತ್ತು. ಮಳೆ ಬರೋಷ್ಟೊತ್ತಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೋಗ್ತಾಯಿದ್ವಿ. ಇದೆಲ್ಲ ಬಾಳೆ ತೋಟ ಎಲ್ಲ ಚೆನ್ನಾಗಿತ್ತು, ಹಾಗಾಗಿ ಕ್ಲೈಮೇಟ್ ಎಲ್ಲ ಕೂಲಾಗಿತ್ತು, ತಂಪಾಗಿ ಹೋಗೋ ಟೈಮಲ್ಲಿ ಏನು ಬಿಸಿಲಿರಲಿಲ್ಲ. ಈ ಮರದಲ್ಲಿ ಬಂದ್ಬಿಟ್ಟು ಗಣೇಶ ಥರನೇ ಇತ್ತು ದೇವರು, ಅದಕ್ಕೆ ಈ ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಅದಕ್ಕೆ ಅದನ್ನು ವಿಡಿಯೋ ಮಾಡ್ಕೊಂಡೆ. ಇದೆಲ್ಲ ನೋಡಿ ಒಳ್ಳೆ ದೇವ್ರ ಮರ ಇದ್ದಂಗೆ ಇತ್ತು ಅಲ್ಲಿ. ಅದು ಬಂದ್ಬಿಟ್ಟು ಪುರಾತನ ಆಲದ ಮರ. ಅದು ಆಲದ ಮರನ ನಂಗೆ ಎಷ್ಟೋ ದಿವಸ ಆಗಿತ್ತು ಅಲ್ಲಿ ನೋಡಿದ್ನಿ. ಇವತ್ತು ಪಿಕ್ಚರಲ್ಲೆಲ್ಲ ನೋಡ್ತಾರಲ್ವ ಆ ಥರ ಇತ್ತು ಅದು. ಅದ್ಯಾವುದೋ ಫಿಲಿಮಲ್ಲಿ ಇರ್ತೈತಲ್ಲ. ಇದು ಬಂದ್ಬಿಟ್ಟು ಗಾರ್ಮೆಂಟ್ಸ್ ನಮ್ಮೂರ ಪಕ್ಕದಲ್ಲೇ ಇರೋದು. ಇದರಲ್ಲಿ ಒಂದೇ ಒಂದು ದಿವಸ ಕೆಲಸ ಮಾಡಿದ್ದೀನಿ. ಒಂದೇ ದಿವಸಕ್ಕೆ ನನಗೆ ಹುಷಾರಿಲ್ದಿರಾಗೋಯ್ತು. ಆಮೇಲೆ ಹೋಗಿಲ್ಲ, ಒಂದೇ ದಿವಸನೇ ಹೋಗಿದ್ದಿದ್ದು. ಆಮೇಲೆ ಅಲ್ಲಿಗೆ ಬರೋಷ್ಟೊತ್ತಿಗೆ ಎಲ್ಲ ಕ್ಲೋಸ್ ಮಾಡಿದರು. ನೋಡಿಕೊಂಡು ಒಂದು 1/2 hour ವೆಯ್ಟ್ ಮಾಡಿದ್ವಿ. ಆಮೇಲೆ ಬಂದರು ಅವ್ರು ಬಂದಾದಮೇಲೆ ಆಮೇಲೆ ಫೀಡೆಲ್ಲ ನೋಡಿದ್ವಿ ಯಾವ್ದು ಬೇಕು ಅಂದ್ಬಿಟ್ಟು. ನಮ್ಗೆ ಬೇಕಾಗಿರೋ ಫೀಡು ನೋಡಿದ್ದು. ಆಮೇಲೆ ಅದನ್ನು ತಗೊಂಡು ಬಂದ್ವಿ. ಯಾವ್ಯಾವ ಥರ ಬೇಕು ಆ ಥರ ಎಲ್ಲ ಇತ್ತು. ಚಿಕ್ಕ ಮರಿಯಿಂದ ಮೊಟ್ಟೆ ಇಡೋ ಕೋಳಿವರೆಗೂ ಹಾಕೋಷ್ಟು ಫೀಡ್ ಇತ್ತು. ನಮ್ಗೆ ಬೇಕಾಗಿರೋದು ಮೀಡಿಯಮ್ ಸೈಜು, ಹಂಗಾಗಿ ತಗೊಂಡು ಬಂದ್ವಿ. ಹೋಗ್ತಾ ಇದ್ದೀವಿ. ಆವಕ್ಕೆ ಸ್ವಲ್ಪ ಹನಿಗಳು ಬೀಳ್ತಾ ಇತ್ತು, ಮಳೆ ಬರೋ ಥರ ಇತ್ತು. ಫ್ರೆಂಡ್ಸ್, ನಾವು ಬಂದ್ಬಿಟ್ಟು ಮನೇಲಿ ತೆಲುಗು ಮಾತಾಡ್ತೀವಿ. ತೆಲುಗು ಕನ್ನಡ ಎರಡು ಮಿಕ್ಸ್ ಇರುತ್ತೆ ವೀಡಿಯೋಸಲ್ಲಿ, ಏನು ಬೇಜಾರು ಮಾಡ್ಕೋಬೇಡಿ. ಮನೆಯಲ್ಲಿ ಲ್ಯಾಂಗ್ವೇಜ್ ತೆಲುಗುನೇ ಮಾತಾಡ್ತೀವಿ, ವಿಡಿಯೋದಲ್ಲಿ ಕನ್ನಡ ಮಾತಾಡ್ತೀವಿ. ಒಬ್ಬೊಬ್ರಿಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ನಾವು ಕರ್ನಾಟಕದಲ್ಲಿ ಇರೋದಕ್ಕೆ ಕನ್ನಡನೇ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಕನ್ನಡದಲ್ಲಿ ವಿಡಿಯೋ ಮಾಡ್ತಾಯಿದ್ದೀವಿ. ತೆಲುಗು ಕನ್ನಡ ಎರಡು ಮಿಕ್ಸ್ ಇರುತ್ತೆ ನಮ್ಮ ವಿಡಿಯೋಸಲ್ಲಿ. ಪ್ಲೀಸ್ ಫ್ರೆಂಡ್ಸ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾರು ಬೇಜಾರು ಮಾಡ್ಕೋಬೇಡಿ. ಇವರೇನು ಎರಡು ಲ್ಯಾಂಗ್ವೇಜಲ್ಲಿ ಹಾಕ್ತಾರೆ ವೀಡಿಯೋಸ್ ಅಂದ್ಬಿಟ್ಟು. ನಾವು ಮನೇಲಿ ಮಾತಾಡೋದು ತೆಲುಗುನೇ ಮಾತಾಡ್ತೀವಿ. ಹಾಗಾಗಿ ನೋಡಿ, ಇಲ್ಲೊಂದು ದೊಡ್ಡ ಆಂಜನೇಯ ಸ್ವಾಮಿ ಇತ್ತು. ಅದನ್ನು ನನಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಕ್ಲೈಮೇಟ್ ಅಂತೂ ತುಂಬ ಕೂಲಾಗಿತ್ತು. ಕೆರೆಗಳೆಲ್ಲ ಕೆರೆನ ಹತ್ರ ಏನೋ ಮೀನು ಹಿಡಿತಾಯಿದ್ರು. ಆಮೇಲೆ ಮಳೆ ಸ್ಟಾರ್ಟ್ ಆಯಿತು, ಅವಕ್ಕೆ ಹನಿಗಳು ಬೀಳೋದು. ಊರ ಹತ್ರ ಬಂದ್ಬಿಟ್ವಿ. ಇಲ್ಲಿ ನೋಡಿ ಮಾವಿನ ತೋಟ, ಮಾವಿನಕಾಯಿಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇನ್ನೆಲ್ಲ ಹಣ್ಣಾಗೋ ಟೈಮ್ ಬಂತು. ಆಲ್ರೆಡಿ ಇವಾಗ ಹಣ್ಣಾಗಿದ್ದಾವೆ, ಎಲ್ಲ ಪೌಡ್ರುಗಳಾಕಿ ಹಣ್ಣು ಮಾಡಿರ್ತಾರೆ. ಮತ್ತು ಶೆಡ್ ಹತ್ರ ಬಂದ್ಬಿಟ್ವಿ. ಕೋಳಿಗಳಿಗೆ ಮೇವು ಹಾಕ್ಬಿಡ. ಮಳೆ ಬರ್ತೈತೆ. ನೋಡಿ, ಕೋಳಿಗಳೆಲ್ಲ ವೆಯ್ಟಿಂಗಲ್ಲಿದ್ದಾವೆ ಮೇವುಕ್ಕ ಪಾಪ. ನಾವು ರಾಗಿ ಹಾಕ್ತೀವಿ, ಜೋಳ ಎಲ್ಲ ಮಿಷಿನ್ಗೆ ಹಾಕ್ಕೊಂಡು ಬಂದು ಪೌಡ್ರ್ ಮಾಡ್ಕೊಬಂದು ಹಾಕ್ತೀವಿ. ಮತ್ತು ನುಚ್ಚು ಥರ ಮಾಡ್ಕೊಬಂದು ಹಾಕ್ತೀವಿ. ಇವಾಗ ಫೀಡ್ ಮೂಟೆನೂ ತಂದು ಹಾಕ್ತೀವಿ. ಮತ್ತು ತರಕಾರಿ ಎಲ್ಲನೂ ಹಾಕೋದೇನೆ. ನಾಟಿ ಕೋಳಿ ಅಲ್ವಾ, ಎಲ್ಲ ತಿಂತವೆ. ಫೀಡ್ ಅನ್ನೋದೇನು ಇಲ್ಲ,
ಯಾವಾಗೋ ಒಂದೊಂದ್ಸತಿ ಫೀಡ್ ಬೇಕು. ಇವಾಗ ನಮ್ಮ ಯಜಮಾನ್ರು ಇಲ್ಲಲ್ವಾ, ಹಂಗಾಗಿ ಫೀಡ್ ಬೇಕು ಅಂದ್ಬಿಟ್ಟು ಫೀಡ್ ತಗೊಬಂದು ಹಾಕಿದ್ದೀವಿ. ಅವರಿದ್ದಾಗ ಎಲ್ಲ ತರಕಾರಿ ಅದು ಇದು ತಂದಾಕ್ತಾರೆ. ನೋಡಿ ನಮ್ಮ ಮುನ್ನಿ ಇವೆರಡೂ, ಒಂದು ಹೆಣ್ಣದು ಒಂದು ಗಂಡುದು. ಅವಕ್ಕೂ ಬಿಸ್ಕೆಟ್ ತಗೊಬಂದಿದ್ವಿ, ಬಿಸ್ಕೆಟ್ ಹಾಕ್ತಾ ಇದ್ದೀನಿ. ತಿಂತವೆ. ಮತ್ತು ಊಟನೂ ತಂದು 3 ಟೈಮು ಊಟ ತಂದು ಹಾಕ್ತೀವಿ. ತಿನ್ಕೊಂಡು ಪಾಪ ಇಲ್ಲೇ ಕೋಳಿ ಫಾರಮ್ ಹತ್ರನೇ ಇರ್ತವೆ, ಶೆಡ್ ಹತ್ರನೇ. ನೋಡಿದೆ ಫೀಡ್. ಮತ್ತು ಕೋಳಿಗಳಿಗೆಲ್ಲ ಎತ್ತಾಕ್ತೀವಿ, ಎಷ್ಟು ಖುಷಿಯಾಗಿರ್ತವೆ ಅಂತ ನೋಡಿ. ಶಿಲ್ಕುಣ್ಣೆತ್ಲೆಲ್ಲಪ್ಪ ಸಾಲತ್ತು ಆಡಾಡಿ ಫೀಡು ನಾವು ಅಪರೂಪವಾಗಿ ತಂದಾಕೋದು, ಹಂಗಾಗಿ ಅದಕ್ಕೆ ಇಷ್ಟು ಚೆನ್ನಾಗಿ ತಿಂತಾ ಇದ್ದಾವೆ. రెండు దినాల కలిసి వేసేస్తాయి కదా. తక్కువ కట్లు తెలుస్తాయి నాకే, కోళ్ళు తక్కువ ఉన్నది తెలుస్తాయి. ನಾನು ಸಹ ಇಬ್ರು ಅವಕ್ಕೆಲ್ಲ ನೀರೆಲ್ಲ ಇಕ್ಬಿಟ್ಟು ಮತ್ತೆ ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನೋಡಿ ದಿಗಿರ್ಸಿಲ್ಲ ಬಾತ್ ಕುಡಿತಾವನೇನಪ್ಪ. ಇದರಲ್ಲೆಲ್ಲ ನಾನು ನನ್ನ ಮಗ ತೆಲುಗುನೇ ಮಾತಾಡ್ತಾ ಇದ್ದೀವಿ, ಲ್ಯಾಂಗ್ವೇಜು. ಮನೇಲಿ ತೆಲುಗುನೇ ಮಾತಾಡೋದ್ರಿಂದ ತೆಲುಗುನೇ ಮಾತಾಡ್ತೀವಿ. ವಿಡಿಯೋಗೋಸ್ಕರ ಅಂತ ಒಂದೊಂದ್ಸತಿ ಜ್ಞಾಪಕ ಇರ್ತೈತೆ, ಒಂದೊಂದ್ಸತಿ ಜ್ಞಾಪಕ ಇರಲ್ಲ, ಹಂಗಾಗಿ ಹಂಗೆ ಆಗ್ತಾ ಇದ್ದೀನಿ. ಬಾತ್ ಕೊಡ್ಲಿಕ್ಕೆ ಮೆಸ್ಸವ చిన్నిండయా చిల్లిండయా మ్యాగీ ఇంకొక బిస్కెట్ వేసిస్తావప్ప ఎడం పని వేసిడప్ప పాప. మనం తిన్నామని ఏదో తిన్నామని కొరకులాడతాయి అవి. ಮತ್ತು ಅವಕ್ಕೆ ಮಳೆ ಸ್ಟಾರ್ಟ್ ಆಗ್ತಾ ಇತ್ತು, ಜಾಸ್ತಿನೇ ತುಂಬಾ ಮಳೆ ಬರೋದಕ್ಕೆ. ಆಮೇಲೆ ಮುನ್ನಿಗೆ ಮತ್ತು ಇನ್ನೊಂದ್ಸತಿ ಬಿಸ್ಕೆಟ್ ಆಗ್ತಾಯಿದ್ದೆ ನನ್ನ ಮಗ. ಬಿಸ್ಕೆಟ್ ತಗೊಬಂದಿದ್ರಿ ಹುಡುಗರಿಗೆ ಅಂತ, ಮತ್ತು ಇವಕ್ಕೂ 2 ಆಗ್ಬಿಡೋಣ ಅಂದ್ಬಿಟ್ಟು. ಮತ್ತು ಮನೇಲಿ ಸ್ವೀಟ್ ಏನೂ ಇರುತ್ತೆ, ಇವು ತಿಂದ್ಬಿಟ್ಟು ಖುಷಿಯಾಗಿರ್ತವೆ. ಮತ್ತು ಇನ್ನೊಂದ್ಸತಿ ಬರ್ತಾನೆ ನನ್ನ ಮಗ ಊಟ ಎತ್ಕೊಂಡು. ಅಷ್ಟೊತ್ತಿಗೆ 3 ಗಂಟೆನೇ ಆಗಿತ್ತು. ಮಳೆ ಸ್ಟಾರ್ಟ್ ಆಗೋಗುತ್ತೆ ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಮನೆಗೆ. ಮತ್ತು ಮನೆಗೆ ಬರೋಷ್ಟೊತ್ತಿಗೆ ಮ್ಯಾಗಿ ಇಪಿ ನೂಡಲ್ಸು ಮತ್ತು ಬಿಸ್ಕೆಟು ನೋಡಿ ನನ್ನ ಮಗಳು ಖುಷಿ ಆದ್ಲು. ಮತ್ತು ಬಂದಿದ್ದ ತಕ್ಷಣ ಮಳೆ ಬೀಳ್ತಾಯಿತ್ತಲ್ಲ, ಬಿಸಿ ಬಿಸಿ ಟೀ ಕುಡಿದ್ಬಿಟ್ಟು ಮ್ಯಾಗಿ ಮಾಡು ಅಂದರು. ಮ್ಯಾಗಿ ಮಾಡಿದೆ. ಆಮೇಲೆ ಕುತ್ಕೊಂಡು ಎಲ್ಲ ಮ್ಯಾಗಿ ಹಾಕ್ಕೊಟ್ಬಿಟ್ಟು ಟೀ ಮಾಡಿಕೊಂಡು ಕುಡಿದ್ವಿ ಬಿಸಿ ಬಿಸಿಗೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮಳೆ ಬರ್ತಾಯಿತ್ತು. ಬಾಯ್ ಫ್ರೆಂಡ್ಸ್. ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ.